ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ಈ ರನ್ಯಾ ತರುಣ್ ಹೆಸರಲ್ಲಿಯೇ ಚಿನ್ನ ಖರೀದಿ ಮಾಡ್ತಿದ್ಲಂತೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ತರುಣ್ ಬಾಯ್ಬಿಟ್ಟಿದ್ದಾನೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲು. ಅಧಿಕಾರಿಗಳ ಮುಂದೆ ತರುಣ್ ಬಾಯ್ಬಿಟ್ಟಿದ್ದೇನು? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ರನ್ಯಾಗೆ ತರುಣ್ ಚಿನ್ನ ತಂದು ಕೊಡ್ತಿದ್ದಂತೆ. ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ತರುಣ್ ಅಸಲಿ ಸತ್ಯ ಬಯಲಾಗಿದೆ. ರನ್ಯಾ ದುಬೈನಲ್ಲಿ ತರುಣ್ ಹೆಸರಲ್ಲಿ ಸಗಟು ದರಕ್ಕೆ ಚಿನ್ನ ಖರೀದಿಸುತ್ತಿದ್ದಂತೆ. ತರುಣ್ ಬಳಿ ಅಮೆರಿಕ ಪಾಸ್ಪೋರ್ಟ್ ಇದ್ದಿದ್ರಿಂದಾಗಿ ಪ್ರತ್ಯೇಕ ವೀಸಾ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ರನ್ಯಾ ತರುಣ್ ಹೆಸರಿನಲ್ಲೇ ಚಿನ್ನ ಖರೀದಿ ಮಾಡುತ್ತಿದ್ದಳಂತೆ. ಬಳಿಕ ಅಲ್ಲಿಂದ ರನ್ಯಾ ಭಾರತಕ್ಕೆ ಚಿನ್ನವನ್ನ ತರುತ್ತಿದ್ದಳಂತೆ. ಇನ್ನು ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಳಿ ಬಂದ ತಕ್ಷಣ ಸರ್ಕಾರ ವಿಶೇಷ ತಂಡ ರಚನೆ ಮಾಡಿ ಆ ಬಗ್ಗೆ ವರದಿ ಸಲ್ಲಿಸುವುದಕ್ಕೆ ತಿಳಿಸಿತ್ತು. ಸದ್ಯ ಆ ಬಗ್ಗೆ ತನಿಖೆ ನಡೆಸುತ್ತಿರುವ ಐಎಎಸ್ ಗೌರವ ಗುಪ್ತಾ ಹಾಗೂ ಐಪಿಎಸ್ ವಂಶಿ ಕೃಷ್ಣರ ತಂಡ ಈಗಾಗಲೇ ಏರ್ಪೋರ್ಟ್ ಸಿಬ್ಬಂದಿ ವಿಚಾರಣೆ ನಡೆಸುತ್ತಿದೆಯಂತೆ. ಸದ್ಯ ಒಂದು ಹಂತದಲ್ಲಿ ತನಿಖಾ ವರದಿ ಸಿದ್ದವಾಗಿದ್ದು ಯಾರ್ಯಾರಿಗೆ ಸಂಕಷ್ಟ ಶುರುವಾಗುತ್ತೋ ಕಾದು ನೋಡಬೇಕಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ಈ ರನ್ಯಾ ತರುಣ್ ಹೆಸರಲ್ಲಿಯೇ ಚಿನ್ನ ಖರೀದಿ ಮಾಡ್ತಿದ್ಲಂತೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ತರುಣ್ ಬಾಯ್ಬಿಟ್ಟಿದ್ದಾನೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲು. ಅಧಿಕಾರಿಗಳ ಮುಂದೆ ತರುಣ್ ಬಾಯ್ಬಿಟ್ಟಿದ್ದೇನು? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ರನ್ಯಾಗೆ ತರುಣ್ ಚಿನ್ನ ತಂದು ಕೊಡ್ತಿದ್ದಂತೆ. ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ತರುಣ್ ಅಸಲಿ ಸತ್ಯ ಬಯಲಾಗಿದೆ. ರನ್ಯಾ ದುಬೈನಲ್ಲಿ ತರುಣ್ ಹೆಸರಲ್ಲಿ ಸಗಟು ದರಕ್ಕೆ ಚಿನ್ನ ಖರೀದಿಸುತ್ತಿದ್ಲಂತೆ. ತರುಣ್ ಬಳಿ ಅಮೆರಿಕ ಪಾಸ್ಪೋರ್ಟ್ ಇದ್ದಿದ್ರಿಂದಾಗಿ ಪ್ರತ್ಯೇಕ ವೀಸಾ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ರನ್ಯಾ ತರುಣ್ ಹೆಸರಿನಲ್ಲೇ ಚಿನ್ನ ಖರೀದಿ ಮಾಡುತ್ತಿದ್ದಳಂತೆ. ಬಳಿಕ ಅಲ್ಲಿಂದ ರನ್ಯಾ ಭಾರತಕ್ಕೆ ಚಿನ್ನವನ್ನ ತರುತ್ತಿದ್ದಳಂತೆ. ಇನ್ನು ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಳಿ ಬಂದ ತಕ್ಷಣ ಸರ್ಕಾರ ವಿಶೇಷ ತಂಡ ರಚನೆ ಮಾಡಿ ಆ ಬಗ್ಗೆ ವರದಿ ಸಲ್ಲಿಸುವುದಕ್ಕೆ ತಿಳಿಸಿತ್ತು. ಸದ್ಯ ಆ ಬಗ್ಗೆ ತನಿಖೆ ನಡೆಸುತ್ತಿರುವ ಐಎಎಸ್ ಗೌರವ ಗುಪ್ತಾ ಹಾಗೂ ಐಪಿಎಸ್ ವಂಶಿ ಕೃಷ್ಣರ ತಂಡ ಈಗಾಗಲೇ ಏರ್ಪೋರ್ಟ್ ಸಿಬ್ಬಂದಿ ವಿಚಾರಣೆ ನಡೆಸುತ್ತಿದೆಯಂತೆ. ಸದ್ಯ ಒಂದು ಹಂತದಲ್ಲಿ ತನಿಖಾ ವರದಿ ಸಿದ್ದವಾಗಿದ್ದು ಯಾರ್ಯಾರಿಗೆ ಸಂಕಷ್ಟ ಶುರುವಾಗುತ್ತೋ ಕಾದು ನೋಡಬೇಕಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ಈ ರನ್ಯಾ ತರುಣ್ ಹೆಸರಲ್ಲಿಯೇ ಚಿನ್ನ ಖರೀದಿ ಮಾಡ್ತಿದ್ಲಂತೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ತರುಣ್ ಬಾಯ್ಬಿಟ್ಟಿದ್ದಾನೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲು. ಅಧಿಕಾರಿಗಳ ಮುಂದೆ ತರುಣ್ ಬಾಯ್ಬಿಟ್ಟಿದ್ದೇನು? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ರನ್ಯಾಗೆ ತರುಣ್ ಚಿನ್ನ ತಂದು ಕೊಡ್ತಿದ್ದಂತೆ. ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ತರುಣ್ ಅಸಲಿ ಸತ್ಯ ಬಯಲಾಗಿದೆ. ರನ್ಯಾ ದುಬೈನಲ್ಲಿ ತರುಣ್ ಹೆಸರಲ್ಲಿ ಸಗಟು ದರಕ್ಕೆ ಚಿನ್ನ ಖರೀದಿಸುತ್ತಿದ್ಲಂತೆ. ತರುಣ್ ಬಳಿ ಅಮೆರಿಕ ಪಾಸ್ಪೋರ್ಟ್ ಇದ್ದಿದ್ರಿಂದಾಗಿ ಪ್ರತ್ಯೇಕ ವೀಸಾ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ರನ್ಯಾ ತರುಣ್ ಹೆಸರಿನಲ್ಲೇ ಚಿನ್ನ ಖರೀದಿ ಮಾಡುತ್ತಿದ್ದಳಂತೆ. ಬಳಿಕ ಅಲ್ಲಿಂದ ರನ್ಯಾ ಭಾರತಕ್ಕೆ ಚಿನ್ನವನ್ನ ತರುತ್ತಿದ್ದಳಂತೆ. ಇನ್ನು ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಳಿ ಬಂದ ತಕ್ಷಣ ಸರ್ಕಾರ ವಿಶೇಷ ತಂಡ ರಚನೆ ಮಾಡಿ ಆ ಬಗ್ಗೆ ವರದಿ ಸಲ್ಲಿಸುವುದಕ್ಕೆ ತಿಳಿಸಿತ್ತು. ಸದ್ಯ ಆ ಬಗ್ಗೆ ತನಿಖೆ ನಡೆಸುತ್ತಿರುವ ಐಎಎಸ್ ಗೌರವ ಗುಪ್ತಾ ಹಾಗೂ ಐಪಿಎಸ್ ವಂಶಿ ಕೃಷ್ಣರ ತಂಡ ಈಗಾಗಲೇ ಏರ್ಪೋರ್ಟ್ ಸಿಬ್ಬಂದಿ ವಿಚಾರಣೆ ನಡೆಸುತ್ತಿದೆಯಂತೆ. ಸದ್ಯ ಒಂದು ಹಂತದಲ್ಲಿ ತನಿಖಾ ವರದಿ ಸಿದ್ದವಾಗಿದ್ದು ಯಾರ್ಯಾರಿಗೆ ಸಂಕಷ್ಟ ಶುರುವಾಗುತ್ತೋ ಕಾದು ನೋಡಬೇಕಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ಈ ರನ್ಯಾ ತರುಣ್ ಹೆಸರಲ್ಲಿಯೇ ಚಿನ್ನ ಖರೀದಿ ಮಾಡ್ತಿದ್ಲಂತೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ತರುಣ್ ಬಾಯ್ಬಿಟ್ಟಿದ್ದಾನೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲು. ಅಧಿಕಾರಿಗಳ ಮುಂದೆ ತರುಣ್ ಬಾಯ್ಬಿಟ್ಟಿದ್ದೇನು?
ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ರನ್ಯಾಗೆ ತರುಣ್ ಚಿನ್ನ ತಂದು ಕೊಡ್ತಿದ್ದಂತೆ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ತರುಣ್ ಅಸಲಿ ಸತ್ಯ ಬಯಲಾಗಿದೆ. ರನ್ಯಾ ದುಬೈನಲ್ಲಿ ತರುಣ್ ಹೆಸರಲ್ಲಿ ಸಗಟು ದರಕ್ಕೆ ಚಿನ್ನ ಖರೀದಿಸುತ್ತಿದ್ದಂತೆ. ತರುಣ್ ಬಳಿ ಅಮೆರಿಕ ಪಾಸ್ಪೋರ್ಟ್ ಇದ್ದಿದ್ರಿಂದಾಗಿ ಪ್ರತ್ಯೇಕ ವೀಸಾ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ರನ್ಯಾ ತರುಣ್ ಹೆಸರಿನಲ್ಲೇ ಚಿನ್ನ ಖರೀದಿ ಮಾಡುತ್ತಿದ್ದಳಂತೆ. ಬಳಿಕ ಅಲ್ಲಿಂದ ರನ್ಯಾ ಭಾರತಕ್ಕೆ ಚಿನ್ನವನ್ನ ತರುತ್ತಿದ್ದಳಂತೆ. ಇನ್ನು ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಳಿ ಬಂದ ತಕ್ಷಣ ಸರ್ಕಾರ ವಿಶೇಷ ತಂಡ ರಚನೆ ಮಾಡಿ ಆ ಬಗ್ಗೆ ವರದಿ ಸಲ್ಲಿಸುವುದಕ್ಕೆ ತಿಳಿಸಿತ್ತು. ಸದ್ಯ ಆ ಬಗ್ಗೆ ತನಿಖೆ ನಡೆಸುತ್ತಿರುವ ಐಎಎಸ್ ಗೌರವ ಗುಪ್ತಾ ಹಾಗೂ ಐಪಿಎಸ್ ವಂಶಿ ಕೃಷ್ಣರ ತಂಡ ಈಗಾಗಲೇ ಏರ್ಪೋರ್ಟ್ ಸಿಬ್ಬಂದಿ ವಿಚಾರಣೆ ನಡೆಸುತ್ತಿದೆಯಂತೆ. ಸದ್ಯ ಒಂದು ಹಂತದಲ್ಲಿ ತನಿಖಾ ವರದಿ ಸಿದ್ದವಾಗಿದ್ದು ಯಾರ್ಯಾರಿಗೆ ಸಂಕಷ್ಟ ಶುರುವಾಗುತ್ತೋ ಕಾದು ನೋಡಬೇಕಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ಈ ರನ್ಯಾ ತರುಣ್ ಹೆಸರಲ್ಲಿಯೇ ಚಿನ್ನ ಖರೀದಿ ಮಾಡ್ತಿದ್ಲಂತೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ತರುಣ್ ಬಾಯ್ಬಿಟ್ಟಿದ್ದಾನೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲು. ಅಧಿಕಾರಿಗಳ ಮುಂದೆ ತರುಣ್ ಬಾಯ್ಬಿಟ್ಟಿದ್ದೇನು? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ರನ್ಯಾಗೆ ತರುಣ್ ಚಿನ್ನ ತಂದು ಕೊಡ್ತಿದ್ದಂತೆ. ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ತರುಣ್ ಅಸಲಿ ಸತ್ಯ ಬಯಲಾಗಿದೆ. ರನ್ಯಾ ದುಬೈನಲ್ಲಿ ತರುಣ್ ಹೆಸರಲ್ಲಿ ಸಗಟು ದರಕ್ಕೆ ಚಿನ್ನ ಖರೀದಿಸುತ್ತಿದ್ದಂತೆ. ತರುಣ್ ಬಳಿ ಅಮೆರಿಕ ಪಾಸ್ಪೋರ್ಟ್ ಇದ್ದಿದ್ರಿಂದಾಗಿ ಪ್ರತ್ಯೇಕ ವೀಸಾ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ರನ್ಯಾ ತರುಣ್ ಹೆಸರಿನಲ್ಲೇ ಚಿನ್ನ ಖರೀದಿ ಮಾಡುತ್ತಿದ್ದಳಂತೆ. ಬಳಿಕ ಅಲ್ಲಿಂದ ರನ್ಯಾ ಭಾರತಕ್ಕೆ ಚಿನ್ನವನ್ನ ತರುತ್ತಿದ್ದಳಂತೆ. ಇನ್ನು ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಳಿ ಬಂದ ತಕ್ಷಣ ಸರ್ಕಾರ ವಿಶೇಷ ತಂಡ ರಚನೆ ಮಾಡಿ ಆ ಬಗ್ಗೆ ವರದಿ ಸಲ್ಲಿಸುವುದಕ್ಕೆ ತಿಳಿಸಿತ್ತು. ಸದ್ಯ ಆ ಬಗ್ಗೆ ತನಿಖೆ ನಡೆಸುತ್ತಿರುವ ಐಎಎಸ್ ಗೌರವ ಗುಪ್ತಾ ಹಾಗೂ ಐಪಿಎಸ್ ವಂಶಿ ಕೃಷ್ಣರ ತಂಡ ಈಗಾಗಲೇ ಏರ್ಪೋರ್ಟ್ ಸಿಬ್ಬಂದಿ ವಿಚಾರಣೆ ನಡೆಸುತ್ತಿದೆಯಂತೆ. ಸದ್ಯ ಒಂದು ಹಂತದಲ್ಲಿ ತನಿಖಾ ವರದಿ ಸಿದ್ದವಾಗಿದ್ದು ಯಾರ್ಯಾರಿಗೆ ಸಂಕಷ್ಟ ಶುರುವಾಗುತ್ತೋ ಕಾದು ನೋಡಬೇಕಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ಈ ರನ್ಯಾ ತರುಣ್ ಹೆಸರಲ್ಲಿಯೇ ಚಿನ್ನ ಖರೀದಿ ಮಾಡ್ತಿದ್ಲಂತೆ. ಇನ್ನು ಅನೇಕ ವಿಚಾರಗಳ ಬಗ್ಗೆ ತರುಣ್ ಬಾಯ್ಬಿಟ್ಟಿದ್ದಾನೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲು. ಅಧಿಕಾರಿಗಳ ಮುಂದೆ ತರುಣ್ ಬಾಯ್ಬಿಟ್ಟಿದ್ದೇನು? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಟಿಯ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಕೆದಕಿದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ರನ್ಯಾಗೆ